ಬರ ನಿರ್ವಹಣೆಯಲ್ಲಿ ವಿಫಲ ಅಂತ ವಿಪಕ್ಷಗಳೇನು ಆರೋಪ ಮಾಡಿದಾವಲ್ಲ, ಹೀಗಾಗಿ ಜಿಲ್ಲಾ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡ್ಯಾಂಗಳಲ್ಲಿ ನೀರಿನ ಕೊರತೆ ಹೆಚ್ಚಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡದಂತೆ ರೈತರಿಗೆ ಆಲ್ರೆಡಿ ಸೂಚನೆ ಕೊಟ್ಟಿದ್ರು. ಸಿಎಂ ಡಿಕೆಶಿಯ ಹೇಳಿಕೆಗೆ ವಿಪಕ್ಷಗಳು ಭಾರಿ ಆಕ್ಷೇಪ ವ್ಯಕ್ತಪಡಿಸಿದ್ವು. ಇದರ ಬೆನ್ನಲ್ಲೇ ಈಗ ಜಿಲ್ಲಾ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ವಾಸ್ತವಾಂಶ ತೆರೆದಿಟ್ಟು ವಿಪಕ್ಷಗಳಿಗೆ ತಿರುಗೇಟು ಕೊಡುವಂತ ಪ್ಲಾನ್ ಹಾಕೊಂಡಿದ್ದಾರೆ. ಯಾಕಂದ್ರೆ ಹೌದು, ಈ KRS ಹೋಗಿ ನೀವು ಅಲ್ಲಿ ಕೊರತೆ ಇದೆ ನೀರಿಂದು, ಯಾಕಂದ್ರೆ ಆ ಭಾಗದಲ್ಲಿ ಮಳೆ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಕಡೆಗಳಲ್ಲೂ ಕೂಡ ಜಲಾಶಯಗಳು ಈಗ ಬೆಳಗಾವಿ ಇದೋಕೆ, ಅದನ್ನು ಹೊರತುಪಡಿಸಿದ್ರೆ ಕಲಬುರಗಿ ಆಗಿರ್ಬೋದು, ಈ ಕಡೆ ಧಾರವಾಡ ಆಗಿರ್ಬೋದು, ಅಲ್ಲೂ ಕೂಡ ಮಳೆ ಕೊರತೆ ಇದೆ. ಅಲ್ಲೂ ಕೂಡ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಡ್ಯಾಮ್ಗಳ ನೀರಿನ ಮಟ್ಟ, ಮಳೆ ಪ್ರಮಾಣದ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬಿತ್ತನೆ ಮಾಡದಂತೆ ಜಿಲ್ಲಾಧಿಕಾರಿಗಳಿಂದಲೇ ಮನವೊಲಿಕೆಗೆ ಈಗ ಚಿಂತನೆಯನ್ನ ಮಾಡಿದ್ದಾರೆ. ಅಂದರೆ ಈಗ ಏನು ವಿರೋಧ ಪಕ್ಷಗಳು ಆರೋಪ ಮಾಡಿದ್ವು, ರೈತರ ಹಿತಾಸಕ್ತಿ ಕಾಪಾಡೋದು ಬಿಟ್ಟು ನೀವು ಬಿತ್ತನೆ ಮಾಡಬೇಡಿ, ನೀರು ನೋಡ್ಕೊಂಡು, ಡ್ಯಾಮ್ ನೀರು ನೋಡ್ಕೊಂಡು ನೀವು ಅಲ್ಲಿ ಬಿತ್ತನೆ ಮಾಡಿ ಅಂತ ಏನೋ ಸಲಹೆ ಕೊಟ್ಟಿದ್ದಾರೆ. ರೈತ ವಿರೋಧಿ ಈ ರೀತಿಯಾದಂಥ ಒಂದು ಆಕ್ರೋಶ ಹೊರಹಾಕ್ತಿದ್ರು ಮತ್ತು ರೈತರು ಕೂಡ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದರು. ಅದೆಲ್ಲದಕ್ಕೂ ಕೂಡ ಈಗ ಕೌಂಟರ್ ಕೊಡಲಿಕ್ಕೆ ಸ್ವತಃ ಡಿಕೆ ಶಿವಕುಮಾರ್ ಪ್ರವಾಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವ್ರದ್ದೇ ಆದಂತಹ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ.